ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಬಾಂಗ್ಲಾದೇಶದಲ್ಲಿ ಮುಂದಿನ ತಿಂಗಳು ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಬಾಂಗ್ಲಾದೇಶ ಜಮಾತ್ ಇಸ್ಲಾಮಿ ಅಧಿಕಾರವನ್ನ ಹಿಡಿಯುವ ಸಾಧ್ಯತೆಯ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಮತ್ತು ಇದರ ಬೆನ್ನಿಗೆ ಜಮಾತ್ ಇಸ್ಲಾಮಿಯ ಜೊತೆ ಸಂಬಂಧ ಬೆಳೆಸೋಕೆ ತಾನು ಮುಕ್ತವಾಗಿರುವುದಾಗಿ ಅಮೆರಿಕ ಹೇಳಿದೆ. ಜಮಾತ್ ಇಸ್ಲಾಮಿ ಜೊತೆ ಕೆಲಸ ಮಾಡುವುದಕ್ಕೆ ಅಮೆರಿಕ ಮುಕ್ತವಾಗಿದೆ ಎಂದು ಅಧಿಕಾರಿಗಳನ್ನ ಉದ್ದೇಶಿಸಿ ದಿ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ಒಂದು ವರದಿಯನ್ನು ಕೂಡ ಮಾಡಿದೆ. ಬಾಂಗ್ಲಾದೇಶದ ಪತ್ರಕರ್ತೆ ಜೊತೆ ಡಿಸೆಂಬರ್ 1ರಂದು ಢಾಕಾದಲ್ಲಿರುವ ಅಮೆರಿಕ ರಾಯಭಾರಿ ಮಾತನಾಡಿದ್ದಾರೆ ಮತ್ತು ಈ ಬಗ್ಗೆ ಅಮೆರಿಕದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶ ಇಸ್ಲಾಮಿಕ್ ಆಗಿ ಬದಲಾಗಿದೆ. ಈ ಹಿಂದಿಗಿಂತ ಅತ್ಯುತ್ತಮ ಪ್ರದರ್ಶನವನ್ನ ಫೆಬ್ರವರಿ 12ರ ಚುನಾವಣೆಯಲ್ಲಿ ಬಾಂಗ್ಲಾದೇಶ ಜಮಾತ್ ಇಸ್ಲಾಮಿ ಪ್ರದರ್ಶನ ಮಾಡುತ್ತೆ. ನಾವು ಈ ಜಮಾತ್ ಇಸ್ಲಾಮಿ ಇವರನ್ನ ನಮ್ಮ ಗೆಳೆಯರಾಗಿ ಸ್ವೀಕಾರ ಮಾಡೋಕೆ ಬಯಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಬಾಂಗ್ಲಾದೇಶ ಜಮಾತ್ ಇಸ್ಲಾಮಿ ಅಧಿಕಾರಕ್ಕೆ ಬಂದರೆ ಇಸ್ಲಾಮಿಕ್ ಕಾನೂನನ್ನ ಜಾರಿಗೆ ತರಬಹುದು ಎಂಬ ಪತ್ರಕರ್ತೆಯ ಪ್ರಶ್ನೆಗೆ ಅದು ಸಾಧ್ಯ ಇಲ್ಲ ಎಂದು ಅವರು ಹೇಳಿದ್ದಾರೆ. ಒಂದು ವೇಳೆ ಅಂತಹ ಪ್ರಯತ್ನ ಮಾಡಿದರೆ ಮರುದಿನ ಅಮೆರಿಕ 100% ತೆರಿಗೆ ವಿಧಿಸುವುದು ಗ್ಯಾರಂಟಿ ಎಂದು ಅವರು ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಬಿಜೆಪಿ ನೇತೃತ್ವದ ರಾಜಸ್ಥಾನ ಸರ್ಕಾರ ಸಮಸ್ಯಾತ್ಮಕ ಎಂದು ಘೋಷಣೆ ಮಾಡಲಾದ ಪ್ರದೇಶಗಳಲ್ಲಿ ಆಸ್ತಿ ಖರೀದಿ ಮತ್ತು ಮಾರಾಟವನ್ನು ನಿರ್ಬಂಧಿಸುವ ಕರಡು ಕಾನೂನನ್ನು ಅಂಗೀಕರಿಸಿದೆ. ಈ ಕಾನೂನನ್ನು ಮುಸ್ಲಿಂ ಸಂಘಟನೆಗಳು ಮತ್ತು ಮಾನವ ಹಕ್ಕು ಗುಂಪುಗಳು ವಿರೋಧ ಮಾಡಿದೆ. ಇದನ್ನು ಮುಸ್ಲಿಮರು ಮತ್ತು ಆದಿವಾಸಿಗಳನ್ನು ಗುರಿಯಾಗಿಸಿ ಬಳಸಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದೆ. ಸ್ಥಿರ ಆಸ್ತಿ ವರ್ಗಾವಣೆ ತಡೆಗಟ್ಟುವಿಕೆ ಮತ್ತು ಬಾಡಿಗೆದಾರರನ್ನು ಹೊರಹಾಕುವಿಕೆಯಿಂದ ರಕ್ಷಣೆ ಮಾಡುವಿಕೆ ಎಂಬ ಹೆಸರಲ್ಲಿ ಈ ಮಸೂದೆ ಮುಂಬರುವ ವಿಧಾನಸಭಾ ಬಜೆಟ್ ಅಧಿವೇಶನದಲ್ಲಿ ಮಂಡನೆ ಆಗುವ ನಿರೀಕ್ಷೆ ಇದೆ. ಇದು ಅಂಗೀಕಾರವಾದರೆ ಸರ್ಕಾರ ಯಾವುದೇ ಪ್ರದೇಶವನ್ನು ತೊಂದರೆಗೆ ಒಳಗಾದ ಪ್ರದೇಶವೆಂದು ಘೋಷಣೆ ಮಾಡಬಹುದು ಮತ್ತು ಅಲ್ಲಿನ ಆಸ್ತಿ ವಹಿವಾಟುಗಳನ್ನು ನಿಯಂತ್ರಿಸಬಹುದು. ಗಲಭೆಗಳು ಅಥವಾ ಅಶಾಂತಿ ಅವಧಿಯಲ್ಲಿ ಜನರು ತಮ್ಮ ಮನೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡೋಕೆ ನಿರ್ಬಂಧಿತರಾದಾಗ ಅಂತವರನ್ನು ರಕ್ಷಣೆ ಮಾಡೋಕೆ ಈ ಕಾನೂನನ್ನು ರಚಿಸಲಾಗಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಜೋಗ್ರಾಮ್ ಪಟೇಲ್ ಅವರು ಈ ಮಸೂದೆಯನ್ನು ಸಮರ್ಥಿಸಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆಯು ವೇಗವಾಗಿ ಹೆಚ್ಚುತ್ತಿದೆ. ಇದು ಜನಸಂಖ್ಯೆ ಅಸಮತೋಲನವನ್ನು ಸೃಷ್ಟಿ ಮಾಡ್ತಾ ಇದೆ, ಸಾಮಾಜಿಕ ಸಾಮರಸ್ಯಕ್ಕೆ ತೊಂದರೆ ಮಾಡ್ತಾ ಇದೆ ಮತ್ತು ಶಾಶ್ವತ ನಿವಾಸಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಗಲಭೆಗಳು ಮತ್ತು ಸಾರ್ವಜನಿಕ ಅವ್ಯವಸ್ಥೆಯ ಸಮಯದಲ್ಲಿ ವಿಶೇಷ ಕಾನೂನಿನ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಈ ಕಾನೂನು ಮುಸ್ಲಿಂ ಪ್ರದೇಶಗಳಲ್ಲಿ ಆಸ್ತಿ ಮಾರಾಟವನ್ನು ಸ್ಥಗಿತ ಮಾಡಬಹುದು ಮತ್ತು ಮುಸ್ಲಿಮರು ಇತರ ಪ್ರದೇಶಗಳಲ್ಲಿ ಮನೆಗಳನ್ನು ಖರೀದಿ ಮಾಡುವುದನ್ನು ತಡೆಯಬಹುದು ಎಂದು ಮುಸ್ಲಿಮರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಆಸ್ತಿಯನ್ನ ಹೊಂದುವ ಮೂಲಭೂತ ಹಕ್ಕಿನ ಮೇಲೆ ದಾಳಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. 7 ತಿಂಗಳಿಗೆ ಹುಟ್ಟಿದವರು ಮಾತ್ರ ನಿಮ್ಮಂತೆ ಆಡ್ತಾರೆ. ಇಂತಹ ಲಘುವಾದ ಮಾತನ್ನ ಆಡಿರುವುದು ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಬಿಜೆಪಿಯ ಶಾಸಕ ಎಸ್ ಸುರೇಶ್ ಕುಮಾರ್. ಇವರು ವಿಧಾನಸಭೆಯ ಕಲಾಪದ ವೇಳೆ ಸಚಿವ ಬೈರತಿ ಸುರೇಶ್ ವಿರುದ್ಧ ಅಪಮಾನಕಾರಿಯಾದಂತಹ ಹೇಳಿಕೆಯನ್ನ ನೀಡಿದರು. ಇದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಮನೆ ಕಾಂಪೌಂಡ್ಗೆ ಭಿತ್ತಿಪತ್ರ ಅಂಟಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಲಾಪದಲ್ಲಿ ಮಾತನಾಡುವಾಗ ಶಾಸಕರು ಸಚಿವ ಭೈರತಿ ಸುರೇಶ್ ಇವರನ್ನ ಉದ್ದೇಶಿಸಿ 7 ತಿಂಗಳಿಗೆ ಹುಟ್ಟಿದವರು ಮಾತ್ರ ನಿಮ್ಮಂತೆ ಆಡ್ತಾರೆ, 9 ತಿಂಗಳಿಗೆ ಹುಟ್ಟಿದವರು ಸರಿ ಇರ್ತಾರೆ ಎಂದು ಲಘುವಾಗಿ ಹೇಳಿಕೆ ನೀಡಿದರು. ಇದಕ್ಕೆ ಸಚಿವರಾದ ಭೈರತಿ ಸುರೇಶ್ ಮತ್ತು ಪ್ರಿಯಾಂಕ ಖರ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿ ಸದನದ ಕಡತದಿಂದ ಈ ಹೇಳಿಕೆಯನ್ನು ತೆಗೆದುಹಾಕುವಂತೆ ಸಲಹೆ ನೀಡಿದರು. ಸ್ಪೀಕರ್ ಯುಟಿ ಖಾದರ್ ಕೂಡ ಕಡತದಿಂದ ತೆಗೆಯುವಂತೆ ಸಿಬ್ಬಂದಿಗೆ ಸೂಚನೆ ಕೂಡ ನೀಡಿದರು. ಇಂದು ಮುಂಜಾನೆ ಕಾಂಗ್ರೆಸ್ ಕಾರ್ಯಕರ್ತರು ಭಿತ್ತಿಪತ್ರ ಅಂಟಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಸುರೇಶ್ ಕುಮಾರ್ ಇವರು ತಾಯಂದಿರಿಗೆ ಅಪಮಾನ ಮಾಡಿದ್ದಾರೆ. ಇವರು ಬಹಿರಂಗ ಕ್ಷಮೆಯಾಚಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಟ್ರಂಪ್ ಆಡಳಿತಕ್ಕೆ ಮಣಿದು ಭಾರತ ರಷ್ಯಾದ ತೈಲ ಖರೀದಿಯನ್ನ ಕಡಿತ ಮಾಡಿದೆ. ಹೆಚ್ಚುವರಿ ಸುಂಕ ಹೇರಿ ಒತ್ತಡ ಹಾಕುವ ಟ್ರಂಪ್ ತಂತ್ರ ಫಲಿಸಿದೆ ಎಂದು ಅಮೆರಿಕ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೇಸೆಂಟ್ ಹೇಳಿದ್ದಾರೆ. ತೈಲ ಖರೀದಿಯ ಕಡಿತಕ್ಕೆ ಅಮೆರಿಕದ ಒತ್ತಡ ತಂತ್ರವೇ ಕಾರಣವೆಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೇಸೆಂಟ್, ರಷ್ಯಾದ ಜೊತೆಗಿನ ತೈಲ ವ್ಯಾಪಾರಕ್ಕಾಗಿ ಭಾರತದ ಮೇಲೆ ಅಮೆರಿಕ 25% ಸುಂಕವನ್ನು ವಿಧಿಸಿದೆ. ಈ ಕ್ರಮ ಫಲಿತಾಂಶ ನೀಡಿದೆ ಎಂದು ಹೇಳಿದ್ದಾರೆ. ರಷ್ಯಾದ ತೈಲವನ್ನು ಖರೀದಿ ಮಾಡಿದ್ದಕ್ಕಾಗಿ ನಾವು ಭಾರತದ ಮೇಲೆ 25% ಸುಂಕಗಳನ್ನು ವಿಧಿಸಿದ್ದೆವು. ಈಗ ಭಾರತೀಯ ಸಂಸ್ಕರಣಾಗಾರಗಳು ರಷ್ಯಾದ ತೈಲವನ್ನು ಖರೀದಿ ಮಾಡುವಲ್ಲಿ ಕುಸಿತ ತೋರಿಸಿದೆ. ನಮ್ಮ ತಂತ್ರ ಸಕ್ಸಸ್ ಆಗಿದೆ. ಅಮೆರಿಕ ಆಡಳಿತ ಹೆಚ್ಚುವರಿ ಸುಂಕವನ್ನು
ಹಾಕೋಕೆ ಮುಕ್ತವಾಗಿದೆ ಎಂದು ಬೇಸೆಂಟ್ ಹೇಳಿದ್ದಾರೆ. ಭಾರತದ ಮೇಲೆ ಹೇರಲಾಗಿರುವ 50% ಸುಂಕಗಳು ಇನ್ನೂ ಜಾರಿಯಲ್ಲಿದೆ. ಈ ಪೈಕಿ ಧನಾತ್ಮಕವಾಗಿ ಹೇರಲಾಗಿದ್ದ 25% ಸುಂಕವನ್ನು ತೆಗೆದುಹಾಕೋಕೆ ಅವಕಾಶವಿದೆ ಎಂಬುದಾಗಿ ನಾನು ಭಾವಿಸಿದ್ದೀನಿ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಅಂದರೆ 2025 ಆಗಸ್ಟ್ನಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರು ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನು ಸ್ಥಗಿತ ಮಾಡುವಂತೆ ಭಾರತದ ಮೇಲೆ ನಿರಂತರ ಒತ್ತಡ ಹೇರಿತ್ತು. ಆದರೂ ಭಾರತ ತೈಲ ಖರೀದಿಯನ್ನು ಮುಂದುವರಿಸಿತು. ಪರಿಣಾಮ ಭಾರತದ ಮೇಲಿನ ಸುಂಕವನ್ನು 50%ಕ್ಕೆ ಹೆಚ್ಚಿಸಿದರು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಮುಸ್ಲಿಂ ಪತಿಯು ತನ್ನ ಪತ್ನಿಗೆ ಬೇರೆ ಬೇರೆ ಅವಧಿಗಳಲ್ಲಿ 3 ಬಾರಿ ತಲಾಖ್ ಹೇಳಿದರೆ ಮತ್ತು ಅದನ್ನು ಪತ್ನಿ ಒಪ್ಪಿಕೊಂಡ್ರೆ ಅದು ತಲಾಖ್ ಆಗುತ್ತೆ ಮತ್ತು ಕಾನೂನು ರೂಪದಲ್ಲೂ ಇದು ಮಾನ್ಯವಾಗಿದೆ ಎಂದು ರಾಜಸ್ಥಾನದ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಪತಿ ಮತ್ತು ಪತ್ನಿ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೂಲಕ ವಿಚ್ಛೇದನಕ್ಕೆ ಮುಂದಾದಾಗ ತಾಂತ್ರಿಕ ಆಧಾರದ ಮೇಲೆ ಆ ವಿಚ್ಛೇದನವನ್ನು ನಿರಾಕರಿಸಬಾರದು ಎಂದು ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಕುಟುಂಬ ನ್ಯಾಯಾಲಯ ಪತ್ನಿಯ ವಿಚ್ಛೇದನದ ಅರ್ಜಿಯನ್ನು ವಜಾ ಮಾಡಿದ ನಂತರ ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಲಾಗಿತ್ತು. ವಿಚ್ಛೇದನ ಪ್ರಕ್ರಿಯೆಯಲ್ಲಿ ಇಬ್ಬರು ಸಾಕ್ಷಿಗಳ ಉಪಸ್ಥಿತಿ ಸಾಬೀತಾಗಿಲ್ಲ ಎಂದು ಇದಕ್ಕೆ ಕಾರಣವನ್ನು ಕೊಡಲಾಗಿತ್ತು. ಇದೀಗ ಹೈಕೋರ್ಟ್ ಕುಟುಂಬ ನ್ಯಾಯಾಲಯದ ತೀರ್ಪನ್ನು ವಜಾ ಮಾಡಿದೆ. ಪತಿ 3 ಪ್ರತ್ಯೇಕ ಅವಧಿಗಳಲ್ಲಿ ವಿಚ್ಛೇದನ ಘೋಷಣೆ ಮಾಡಿದ್ದಾರೆ. ಅದನ್ನು ಪತ್ನಿಯು ಒಪ್ಪಿಕೊಂಡಿದ್ದಾರೆ. ಇದಾದ ನಂತರ 2 ಪಕ್ಷಗಳು ಪರಸ್ಪರ ಒಪ್ಪಿಗೆಯ ಮೂಲಕ ಲಿಖಿತ ವಿಚ್ಛೇದನ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದಲ್ಲದೆ ಸುನ್ನಿ ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ವಿಚ್ಛೇದನಕ್ಕೆ ಸಾಕ್ಷಿಗಳ ಉಪಸ್ಥಿತಿ ಕಡ್ಡಾಯವಿಲ್ಲ ಎಂದು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. ಮಿಯಾ ಬೀವಿ ರಾಜಿ ನಹಿಮನ್ ರಹಾ ಖಾಜಿ ಅಂದರೆ ಪತಿ ಮತ್ತು ಪತ್ನಿ ಒಪ್ಪಿಕೊಂಡಿದ್ದಾರೆ, ಆದರೆ ನ್ಯಾಯಾಧೀಶರು ಒಪ್ಪುತ್ತಿಲ್ಲ ಎಂಬ ಪದಗುಚ್ಛವನ್ನು ಈ ಸಂದರ್ಭದಲ್ಲಿ ನ್ಯಾಯಾಲಯ ಉಲ್ಲೇಖ ಮಾಡಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಜನವರಿ 21ರಂದು ಉತ್ತರ ಪ್ರದೇಶದ ರಾಯ್ಬರೇಲಿ ಎಂಬಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖುಷ್ಬೂ ಪಾಂಡೆ ಮತ್ತು ವೃದ್ಧಿಮಾ ಶರ್ಮಾ ಎಂಬುವರು ಮುಸ್ಲಿಂ ಮತ್ತು ಕ್ರೈಸ್ತರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಇವರನ್ನ ಹತ್ಯೆ ಮಾಡಿದ ಕೇಸನ್ನು ಉಲ್ಲೇಖ ಮಾಡಿದ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಆಗಿರುವ ಶರ್ಮಾ ಇವರು ಬಾಂಗ್ಲಾದೇಶಿಯರು ಇಬ್ಬರನ್ನ ಕೊಂದರೆ ನಾವು ಇಲ್ಲಿ 100 ಮಂದಿಯನ್ನ ಪ್ರತೀಕಾರವಾಗಿ ಕೊಲ್ಲಬೇಕು ಎಂದು ಕರೆ ನೀಡಿದ್ದಾರೆ. ವಿರಾಟ್ ಹಿಂದೂ ಕಾನ್ಫರೆನ್ಸ್ನಲ್ಲಿ ಮಾತನಾಡುತ್ತಾ ಅವರು ಈ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಓರ್ವ ಹಿಂದೂ ಹೆಣ್ಣು ಮಗಳು ಪರಾರಿಯಾಗುವಂತೆ ಮಾಡಿದರೆ ಅವರ 100 ಹೆಣ್ಣು ಮಕ್ಕಳು ಪರಾರಿಯಾಗುವಂತೆ ನೀವು ಮಾಡಬೇಕು ಎಂದು ಆಕೆ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಪಾಂಡೆ ಧರ್ಮದ್ವೇಷಿ ಭಾಷಣ ಮಾಡಿದ್ದಾರೆ. ಅವರು ಮುಸ್ಲಿಮರ ಸಾಮೂಹಿಕ ಹತ್ಯೆಗೆ ಕರೆ ಕೊಟ್ಟಿದ್ದಾರೆ. 1989ರಲ್ಲಿ ಬಾಗಲ್ಪುರದ ಗಲಭೆಯಲ್ಲಿ 116 ಮಂದಿ ಮುಸ್ಲಿಮರನ್ನ ಹತ್ಯೆ ಮಾಡಿ ಕಾಲಿಫ್ಲವರ್ ಗದ್ದೆಯಲ್ಲಿ ಹೂತು ಹಾಕಲಾಗಿತ್ತು. ಅದನ್ನೇ ಈತ ಗೋಬಿ ಫಾರ್ಮಿಂಗ್ ಮಾಡಿ ಎಂದು ಪರೋಕ್ಷವಾಗಿ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಇದೇ ಸಭೆಯಲ್ಲಿ ಠಾಕೂರ್ ರಾಮ್ ಸಿಂಗ್ ಕೂಡ ಭಾಷಣ ಮಾಡಿದ್ದಾರೆ. ಮಾತ್ರವಲ್ಲ, ಮತಾಂತರಕ್ಕಾಗಿ ಕ್ರೈಸ್ತ ಸಮುದಾಯವನ್ನ ದೂಷಣೆ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.